ಈ ದೇಶಕ್ಕೂ ಭಾರತಕ್ಕೂ 5000 ವರ್ಷಗಳ ನಂಟು. ದಕ್ಷಿಣ ಅಮೆರಿಕದಲ್ಲಿದೆ ಸನಾತನದ ಕುರುಹು. ಪ್ರಾಚೀನ ಕೊಂಡಿ ನೆನಪಿಸಿವೆ ಓಂಕಾರ ಗಣೇಶನ ಮೂರ್ತಿ. ದಕ್ಷಿಣ ಅಮೆರಿಕದ ಪೆರು ಕರಾವಳಿಯಲ್ಲಿ ಸುಮಾರು 5000 ವರ್ಷಗಳಷ್ಟು ಹಳೆಯದಾದ ಒಂದು ಅದ್ಭುತ ನಾಗರಿಕತೆಯ ಅವಶೇಷಗಳು ಪತ್ತೆಯಾಗಿವೆ. ಅದೇ ಕರಾಲ್ ಸೂಪ್. ಮಡಕೆಗಳ ಆವಿಷ್ಕಾರಕ್ಕೂ ಮುನ್ನ ಲೋಹಗಳ ಬಳಕೆಯೂ ತಿಳಿಯದ ಕಾಲದಲ್ಲಿ ನಿರ್ಮಾಣವಾದ ಪಿರಮಿಡ್ಗಳು ಮತ್ತು ಸಾರ್ವಜನಿಕ ಸ್ಥಳಗಳನ್ನು ಹೊಂದಿರುವ ಅತ್ಯಂತ ಯೋಜಿತ ನಗರವಿದು. ಆದರೆ ಈ ನಗರದ ರಹಸ್ಯಕ್ಕೂ ನಮ್ಮ ಭಾರತಕ್ಕೂ ಏನಾದರೂ ಸಂಬಂಧವಿದೆಯೇ? ಸಿಕ್ಕಿರುವ ಅವಶೇಷಗಳು ಹೇಳುತ್ತಿರುವ ಕಥೆ ಏನು? ಭಾರತದ ಅಳಿಸಿ ಹೋದ ಇತಿಹಾಸದಲ್ಲಿ ಇದರ ಉಲ್ಲೇಖವಿತ್ತ? ನೋಡಿ ಈ ಸ್ಟೋರಿಲಿ. ಇದು ಅಮೆರಿಕದ ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಒಂದಾದ ಕರಾಲ್ ಸೂಪ್. ಇದು ನಾವು ಕಲಿತ ಇತಿಹಾಸಕ್ಕಿಂತ ಭಿನ್ನವಾದ ಕಥೆಯನ್ನು ಹೇಳುತ್ತಿದೆ. ಸುಮಾರು 5000 ವರ್ಷಗಳಷ್ಟು ಹಳೆಯದಾದ ಈ ನಗರ ಕೇವಲ ಕಲ್ಲುಗಳ ನಗರವಾಗಿರಲಿಲ್ಲ. ಅಲ್ಲಿ ಸಂಶೋಧಕರಿಗೆ ಹಕ್ಕಿಗಳ ಮೂಳೆಗಳಿಂದ ಮಾಡಿದ ಅನೇಕ ಕೊಳಲುಗಳು ಸಿಕ್ಕಿವೆ. ವಿಶೇಷವೆಂದರೆ ಈ ಕೊಳಲುಗಳ ಮೇಲೆ ಕೆತ್ತಲಾದ ಕೆಲವು ಆಕೃತಿಗಳು ಆನೆಗಳನ್ನು ಹೋಲುತ್ತವೆ. ಆದರೆ ದಕ್ಷಿಣ ಅಮೆರಿಕದಲ್ಲಿ ಆನೆಗಳೇ ಇಲ್ಲ. ಹಾಗಾದರೆ ಅಲ್ಲಿನ ಜನರಿಗೆ ಆನೆಯ ಚಿತ್ರಜ್ಞಾನ ಎಲ್ಲಿಂದ ಬಂತು? ಇದು ಭಾರತ ಅಥವಾ ಏಷ್ಯಾದೊಂದಿಗಿನ ಸಂಪರ್ಕವನ್ನು ಸೂಚಿಸುತ್ತದೆಯೇ? ಪೆರುವಿನ ಕ್ಲೀನ್ ಮೇಲೆ ಓಂಕಾರ ವಲಂಪುರಿ ವಿನಾಯಕ. ಕರಾಲ್ ಸೂಪ್ ನಗರದಲ್ಲಿ ಒಂದು ವಿಶಿಷ್ಟವಾದ ಪ್ರಾಚೀನ ಕಲ್ಲು ನಿಂತಿದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ಮುಖದ ಭಾಗ ಕೆಳಗೆ ಇಳಿಯುವ ಸೊಂಡಿಲಿನಂಥ ತಿರುವು ಕಾಣುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯ ಬಲಮುರಿ ಗಣೇಶ ಅಂದರೆ ವಲಂಪುರಿ ವಿನಾಯಕನ ರೂಪವನ್ನು ಇದು ಹೋಲುತ್ತದೆ. ಅಷ್ಟೇ ಅಲ್ಲ, ಈ ಕಲ್ಲಿನ ಜ್ಯಾಮಿತೀಯ ತಿರುವು ನೋಡಿ. ಇದು ಪವಿತ್ರ ಬೀಜಾಕ್ಷರವಾದ ಓಂಕಾರದ ಸಂಕೇತವನ್ನು ನೆನಪಿಸುತ್ತದೆ. ಈ ನಗರ ಭೌಗೋಳಿಕವಾಗಿ ಭಾರತದಿಂದ ಸಾವಿರಾರು ಮೈಲಿಗಳು ದೂರದಲ್ಲಿದೆ. ಪೆರುವಿನ 4600 ವರ್ಷಗಳಿಗಿಂತಲೂ ಹಳೆಯದಾದ ಈ ನಗರದಲ್ಲಿ ಈ ಪವಿತ್ರ ರೂಪ ಹೇಗೆ ಮೂಡಿಬಂತು? ಅಮೆರಿಕ ಮತ್ತು ಭಾರತದ ನಡುವೆ ಮಹಾಸಾಗರಗಳ ಅಂತರವಿದೆ. ಆದರೆ ಪ್ರಾಚೀನ ಮಾನವ ಸಮುದಾಯಗಳು ಸಾಗರಗಳನ್ನು ಅಡ್ಡೆತಡೆ ಎಂದು ಭಾವಿಸಲಿಲ್ಲ. ಅವರು ಸಾಗರಗಳ ಮೂಲಕ ಪ್ರಯಾಣಿಸುತ್ತಿದ್ದರು, ಜ್ಞಾನ ಮತ್ತು ಸಂಸ್ಕೃತಿಯನ್ನು ವಿನಿಮಯ ಮಾಡಿಕೊಂಡಿದ್ದರು ಎಂಬುದಕ್ಕೆ ಇವು ಸಾಕ್ಷಿ ಒದಗಿಸುತ್ತಿವೆ. ಕರಾಲ್ ಸೂಪ್ ಕೇವಲ ಒಂದು ಪ್ರತ್ಯೇಕ ನಗರವಾಗಿರಲಿಲ್ಲ. ಅದು ಜಗತ್ತಿನ ವಿಶಾಲವಾದ ಸಾಂಸ್ಕೃತಿಕ ಪ್ರಯಾಣದ ಒಂದು ಭಾಗವಾಗಿತ್ತು. ನಮ್ಮ ಇತಿಹಾಸದ ನಕ್ಷೆ ನಾವು ಅಂದುಕೊಂಡಿದ್ದಕ್ಕಿಂತ ತುಂಬಾ ದೊಡ್ಡದಾಗಿದೆ. ಅದು ವಿಭಿನ್ನ ಖಂಡಗಳಲ್ಲಿ ಅಡಗಿರುವ ನಮ್ಮ ಪ್ರಾಚೀನ ಸಂಪರ್ಕದ ಒಂದು ಕೊಂಡಿ. ಇತಿಹಾಸವನ್ನು ಮತ್ತೆ ಓದಬೇಕಿದೆ, ಯಾಕೆಂದರೆ ಸತ್ಯ ನಾವು ಅಂದುಕೊಂಡಿದ್ದಕ್ಕಿಂತ ಆಳವಾಗಿದೆ. ಕರಾಲ್ ಸೂಪ್ನಂತಹ ಸಾಕಷ್ಟು ಸ್ಥಳಗಳಲ್ಲಿ ಭಾರತದ ಇತಿಹಾಸ ಅಡಗಿದೆ.